ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ಹೆಂಡತಿ ಕಿರುಕುಳ ಕೊಟ್ಲು ಅಥವಾ ಗಂಡ ಕಿರುಕುಳ ಕೊಟ್ಟ ಅಂತ ಹೇಳಿ ಈ ಆತ್ಮಹತ್ಯೆಯನ್ನ ಮಾಡಿಕೊಳ್ಳೋದಿದೆಯಲ್ಲ, ಅದು ಹೇಡಿತನ ಅಂತಾನೆ ಹೇಳಬಹುದು. ಅದೇ ರೀತಿಯಾದಂತಹ ಘಟನೆಯೊಂದು ನಡೆದಿದೆ. ವಿವಾಹಿತೆಯ ಕಿರುಕುಳಕ್ಕೆ ಯುವಕ ಬಲಿಯಾಗಿದ್ದಾನೆ. ಎಲ್ಲಿ, ಯಾಕಾಗಿ ಅಂತ ಹೇಳಿ ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ. 24 ವರ್ಷದ ಹರೀಶ್ ವಿವಾಹಿತೆ ಕಿರುಕುಳಕ್ಕೆ ನೇಣಿಗೆ ಶರಣಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಮಂಡ್ಯದ ಗಂಜಿಗೆರೆ ಕೊಪ್ಪಲು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ವಿವಾಹಿತೆ ದೀಪಿಕಾ ಮೇಲೆ ಹರೀಶ್ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮದುವೆಯಾಗಿ 2 ಮಕ್ಕಳನ್ನ ಹೊಂದಿದ್ದಾಳೆ ದೀಪಿಕಾ ಅನ್ನೋದು ಗೊತ್ತಾಗ್ತಾ ಇದೆ. 4 ವರ್ಷದಿಂದ ಹರೀಶ್ ಮತ್ತು ದೀಪಿಕಾ ಪರಿಚಯ ಆಗಿತ್ತು ಅಂತ ಗೊತ್ತಾಗ್ತಾ ಇದೆ. ಹರೀಶ್ನಿಂದ 5 ಲಕ್ಷ ಪಡೆದುಕೊಂಡಿದ್ದಂತಹ ಮಹಿಳೆ ದೀಪಿಕಾ ಹರೀಶ್ ಹಣ ವಾಪಸ್ ಕೇಳಿದಾಗ ದೀಪಿಕಾ ಬೆದರಿಕೆಯನ್ನ ಹಾಕಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ದೀಪಿಕಾ ಬೆದರಿಕೆ ಹಾಕಿದ್ದಕ್ಕೆ ಹರೀಶ್ ನೇಣಿಗೆ ಶರಣಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆದರಿಕೆ ಹಾಕಿದ ತಕ್ಷಣ ಈ ರೀತಿಯಾಗಿ ಪ್ರಾಣವನ್ನ ಕಳೆದುಕೊಂಡ್ಬಿಟ್ರೆ ಎಲ್ಲವೂ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಹೇಗೆ ಯೋಚನೆ ಮಾಡ್ತಾರೆ ಈ ಯುವಕರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮೊದಲಿಗೆ ವಿವಾಹಿತೆಯ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದು ತಪ್ಪು. ಆ ತಪ್ಪು ಅನ್ನೋದು ಅವರಿಗೂ ಕೂಡ ಗೊತ್ತಿರುತ್ತೆ. ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ವಾಪಸ್ ಬೆದರಿಕೆ ಹಾಕುವಂತಹ ಧೈರ್ಯ, ಆ ಒಂದು ದಮ್ ಇರಬೇಕು. ಅದು ಇಲ್ಲ ಈತನಿಗೆ. ಅಟ್ಲೀಸ್ಟ್ ಮನೇಲಿ ತಂದೆ ತಾಯಿ ಇದ್ದಾರೆ, ಅವ್ರಿಗೋಸ್ಕರಾದ್ರೂ ನಾನು ಬದುಕಬೇಕು. ಇವಳಿಲ್ಲ ಅಂತಂದ್ರೆ ನಾನು ಇನ್ನೂ ಚಿಕ್ಕ ವಯಸ್ಸಿದೆ, ನಾನು ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಬಹುದು, ಮೊದಲೇ ಅಕ್ರಮ ಸಂಬಂಧ, ತಲೆ ಯಾಕೆ ಕೆಡಿಸ್ಕೊಳ್ಬೇಕು ಅಂತ ಹೇಳಿ ಬಿಟ್ಟಿದ್ರೂ ಕೂಡ ಆಗ್ತಾ ಇತ್ತು. ಅಥವಾ ನನಗೆ ಈ ರೀತಿಯಾಗಿ ಮದುವೆ ಆಗಿರುವಂತಹ ವಿವಾಹಿತೆಯ ಜೊತೆಗೆ ಅಕ್ರಮ ಸಂಬಂಧ ಇತ್ತು, ಅಕ್ರಮ ಸಂಬಂಧ ಇಟ್ಕೊಂಡಿದ್ದು ನಂದು ತಪ್ಪು ಸ್ವಾಮಿ, ಆದರೆ ಈಗ ಆ ವಿವಾಹಿತೆ ಮಹಿಳೆ ದೀಪಿಕಾ ನನಗೆ ಕಿರುಕುಳವನ್ನ ಕೊಡ್ತಾ ಇದ್ದಾಳೆ, 5 ಲಕ್ಷ ಹಣವನ್ನ ನಾನು ತೆಗೆದುಕೊಂಡಿದ್ದೀನಿ ಆಕೆಯಿಂದ ಅಂತ ಹೇಳಿ ಹೋಗಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಿದ್ರೆ ಇಷ್ಟೆಲ್ಲ ಹೈ ಡ್ರಾಮಾಗಳು ನಡೀತಾ ಇರಲಿಲ್ಲ, ಇಷ್ಟೆಲ್ಲ ಸಾವು ಆಗ್ತಾ ಇರಲಿಲ್ಲ. ಅಂದ್ರೆ ತಂದೆ ತಾಯಿಯಂದಿರಿಗೆ ಈಗ ಮಗನನ್ನ ಕಳೆದುಕೊಂಡಂತಹ ನೋವು ಎಷ್ಟರ ಮಟ್ಟಿಗಿರುತ್ತೆ, ಯಾಕೆ ಯೋಚನೆ ಮಾಡೋದಿಲ್ಲ ಈ ಯುವಕರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೆಣ್ಮಕ್ಳು ಸಿಗಲ್ವಾ? ಇನ್ನೂ 24 ವರ್ಷ ಮನೇಲಿ ಯಾವುದೋ ಒಂದು ಹೆಣ್ಣನ್ನು ನೋಡಿ ಮದುವೆ ಮಾಡ್ತಾ ಇದ್ರಲ್ವಾ? ಈ ವಿವಾಹಿತೆಯರ ಜೊತೆ ಅದ್ಯಾಕೆ ಈ ಯುವಕರು ಹೋಗಿ ಅವರು ತೋರುವಂತಹ ಕೆಡ್ಡಾಗಿ ಬೀಳ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಷ್ಟೇ ಅಟ್ರಾಕ್ಷನ್ ಇದ್ರೂ ತಲೆಯಲ್ಲಿ ಒಂದು ಇಟ್ಕೊಂಡಿರ್ಬೇಕು, ಏನು ಆಕೆಗೆ ಮದುವೆ ಆಗಿದೆ, ಆಕೆ ನನ್ನ ಅಕ್ಕನೋ ಅಥವಾ ನನ್ನ ತಂಗಿನೋ ಅಂತ ಆ ಒಂದು ಭಾವನೆಯನ್ನ ಯಾಕೆ ಬೆಳೆಸ್ಕೊಳ್ಳೋದಿಲ್ಲ ಯುವಕರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಥವಾ ಅವ್ರು ಹಾಕಿದಂತಹ ಗಾಳಕ್ಕೆ ನಾವು ಬೀಳ್ಬೇಕಾ ಬೇಡವಾ, ಆ ಥರ ಆಕೆ ನಡ್ಕೊಳ್ತಾ ಇದ್ದಾಳೆ ಅಂತಂದಾಗ ಅವರ ಮನೆಯವರ ಬಳಿ ಹೋಗಿ ಯಾಕೆ ಹೇಳ್ಕೊಳ್ಳೋದಿಲ್ಲ, ಇದು ಕೂಡ ಗೊತ್ತಾಗ್ತಾ ಇಲ್ಲ. ನೋಡಿ, ಸಣ್ಣ ಪುಟ್ಟ ವಿಚಾರಕ್ಕೆ ಅಥವಾ ಈ 5 ಲಕ್ಷ ಆತ ಬೇರೆಯವ್ರ ಕಡೆಯಿಂದ ಸಾಲ ಮಾಡಿ ತಂದು ಕೊಟ್ಟಿದ್ನಾ ಗೊತ್ತಿಲ್ಲ. 5 ಲಕ್ಷ ಪಡೆದುಕೊಂಡವಳೆ ರಾಜಾರೋಷವಾಗಿ ಬದುಕ್ತಾ ಇದ್ದಾಳೆ, ವಿವಾಹಿತೆ, ಮದುವೆ ಆಗಿ 2 ಮಕ್ಕಳಿದ್ದಾವೆ, ಆಕೆನೇ ಬೆದರಿಕೆ ಹೊಡ್ಡಿ ಬದುಕ್ತಾಳೆ ಅಂತಂದಾಗ ಆಪೋಸಿಟ್ ಇದ್ದ ವ್ಯಕ್ತಿ ನೀನು ಬೆದರಿಕೆ ಹಾಕಿ ಆಕೆನ ಈ ತರ ಬೆದರಿಕೆ ಹಾಕ್ತಾ ಇದ್ದಾಳೆ ನಿನ್ನ ಹೆಂಡತಿ ಅಂತ ಹೋಗಿ ಗಂಡನ ಹತ್ರ ಹೇಳುವಂತಹ ಆಪ್ಷನ್ಸ್ ಇತ್ತು. ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಪೇರೆಂಟ್ಸ್ಗಳ ಹತ್ರ ಹೇಳ್ಬೋದಾಗಿತ್ತು, ಎಲ್ಲ ಆಪ್ಷನ್ಸ್ ಇದ್ರು. ಅದನ್ನ ಬಿಟ್ಟು ಹಿಡಿದಿದ್ದು ಸಾವಿನ ಹಾದಿ.